ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ 7 ವರ್ಷದ ಬಾಲಕಿ ಸಾವನ್ನಪ್ಪಿದಾಳೆ ಅನ್ನುವಂತಹ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಿದೆ ಸಾನ್ವಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕ ಕೆಆರ್ ಆಸ್ಪತ್ರೆಗೆ ಮೃತದೇಹವನ್ನು ರವಾನಿಸಲಾಗಿದೆ. ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ವೈದ್ಯರ ತಂಡವನ್ನು ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ. ಸಾವಿಗೆ ಕಾರಣದ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ ವೈದ್ಯರ ತಂಡ ಮುಂದಾಗ್ತಾ ಇದೆ. ಏನು ಕಾರಣ? 7 ವರ್ಷದ ಮಗು ಕಾಲಿನ ಕಿರುಬೆರಳು ಕಟ್ಟಾಗಿದೆ ಅಂಥೇಳಿ ಆಸ್ಪತ್ರೆಗೆ ದಾಖಲಾಗಿತ್ತು. ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದೆ. ಟ್ರೈನಿ ಡಾಕ್ಟರ್ಸ್ಗಳು ಅಥವಾ ಈ MBBS ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಚಿಕಿತ್ಸೆ ಕೊಟ್ಟಿದೆ ಈ ಸಾವಿಗೆ ಕಾರಣ ಅನ್ನೋದು ಈಗ ಸಾನ್ವಿಯ ಪೋಷಕರು ಮಾಡ್ತಾ ಇರುವಂತಹ ಆರೋಪ. ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ರು, ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಹಾಗಾಗಿ ಈಗ SP ವಿಶೇಷ ವೈದ್ಯರ ತಂಡವನ್ನು ರಚನೆ ಮಾಡಿದ್ದಾರೆ. ಏನು ಕಾರಣ ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಸಾನ್ವಿಯವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಹೇಳ್ತಾ ಇದ್ರು ಬಹು ಅಂಗಾಂಗ ವೈಫಲ್ಯದಿಂದ ಸಾವಾಗಿದೆ ಅಂಥೇಳಿ. ಇದ್ದಕ್ಕಿದ್ದ ಹಾಗೆ ಹೇಗಾಯಿತು ಅನ್ನೋದರ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅಯ್ಯೋ, ಗುರುವಾರ ದಿನ ಆಪರೇಷನ್ ಆಯ್ತು. ಮತ್ತು ನಮಗೆ ಕಣ್ಣಿಗೆ ನಿದ್ದೆ ಬರಲಿಲ್ಲ. 10:30 11 ಗಂಟೆಗೆ ಗೇಟಿಗೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚಂದಾಗ ಎಂದ ನನ್ನ ಮಗಳು ಎಲ್ಲರೂ ಚೆನ್ನಾಗಿ ಅಂದರು. ನಾನು ಶುಕ್ರವಾರ ದಿನ ಫೋನ ಮಾಡಿದ್ಕೆ ಅಮ್ಮ ಬಮ್ಮ ನೀನು ಅಂದು. ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರ ಹಾಕಿ ಮನೆಗಿಲ್ಲ. ಅಯ್ಯೋ ಮಗಳೇ, ಇಂಥ ಕೆಲಸ ಆಯ್ತಲ್ಲ. ನಮ್ಮ ಹೆಸರು ವಾಸಿಗೆ ತತ್ತೀನಿ ಎಂದು ಹಿಂಗೆ ಮನಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಎಂದಕ್ಕೆ. ಅಮ್ಮ ನೀನು ಅಳ್ಬೇಡ. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮಗುಗೊಂದು ಸಣ್ಣ ಮೈನರ್ ಅದು ಫ್ರ್ಯಾಕ್ಚರ್ ಆಗಿರೋದು. ಬಲಗಾಲ ಕಿರುಬೆರಳಿನ ಹಿಂಭಾಗ ಟೈಲ್ಸ್ ಬಿದ್ದು ಅದು ಫ್ರ್ಯಾಕ್ಚರ್ ಆಗಿದೆ. ತಕ್ಷಣ ಅವರು ಮಳವಳ್ಳಿಗೆ ಹೋಗಿದ್ದಾರೆ. ಮಳವಳ್ಳಿಯಲ್ಲಿ ಮೂಳೆ ಡಾಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ. ಮಿಮ್ಸ್ಗೆ ರೆಫರ್ ಮಾಡಿದ್ದಾರೆ. ಮಿಮ್ಸ್ಗೆ ಬಂದಿದ್ದಾರೆ. ಮಿಮ್ಸಲ್ಲಿ ಅದನ್ನು ನೋಡಿ ತಕ್ಷಣ ಆಪರೇಷನ್ ಕೂಡ ಮಾಡಿದ್ದಾರೆ. ಅವತ್ತೇನೆ 10:00 ರಾತ್ರಿ 10:00 29ನೇ ತಾರೀಕು ಆಗಿರುವ ಒಂದು ಹುಡುಗಿ ಈಗ ಒಂದು 6 ಮಂತ್ ಇದು ತೀರೋಗ್ಬಿಟ್ಟಿತ್ತು. ಇದೊಂದೇ ಹುಡುಗಿ ಇದ್ದದ್ದು. ಅಂದರೆ 6 ಮಂತ್ ಅಂತದ್ರದ್ದು ಡೆಲಿವರಿ ಟೈಮಲ್ಲೇ ಇದಾಗೋಗಿತ್ತು. ಅದರಿಂದ ಈ ಥರ ಇದಾಗಿದೆ. ಈಗ ಅದೊಂದು ಶಿಕ್ಷೆ ಆಗಬೇಕು. ಮತ್ತು ಈಗ ಅವರು ತಂದೆ ತಾಯಿ ಏನೇನೋ ಆಸೆ ಆಕಾಂಕ್ಷೆ ಕಟ್ಕೊಂಡಿದ್ರು ಅದೊಂದೇ ಮಗುಗೆ. ಈಗ ಅದಕ್ಕೆ ಆ ಮಗುಗೆ ಒಂದು ಆ ತಂದೆ ತಾಯಿಗಳಿಗೆ ಬಡವರು ಇರೋದ್ರಿಂದ ಅವ್ರಿಗೊಂದು ಪರಿಹಾರ ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು. ಪರಿಹಾರದ ಜೊತೆಗೆ ನ್ಯಾಯ ಸಿಗಬೇಕು. ಮಧು ನನ್ನ ತಂಗಿ ಮಗಳು ಸರ್. ನಮ್ಮ ಮಗು ತೀರೋದ್ರಿಂದ ಡಾಕ್ಟರ್ ನೆಗ್ಲಿಜೆನ್ಸಿಯ ಕಾರಣ, ಡಾಕ್ಟ್ರು ಬೇಜವಾಬ್ದಾರಿತನವೇ ಕಾರಣ. ಯಾವುದೋ ತಪ್ಪು ಮೆಡಿಸಿನ್ ಕೊಟ್ಟು ಮಗುನ ಸಾವಿಗೆ ಕಾರಣರಾಗಿದೆ ಸರ್. ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇನ್ನೊಂದು ಏನಪ್ಪ, ನಾವು ಇಲ್ಲಿ ಮೈಸೂರು ಕರ್ಕೊಬಂದಿದ್ದೀವಿ ಅಂತ ಹೇಳಿದ್ರೆ ಅಲ್ಲೇ ಅವರು ಡಾಕ್ಟ್ರುಗಳು ಅವರವರಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಅಂತೇಳಿ 7 ವರ್ಷದ ಮಗಳು ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ಅದಾದ ನಂತರದಲ್ಲಿ ಆ ಮಗುವನ್ನು ಮಳವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹಿತ ಕಮ್ಮಿ ಆಗಲಿಲ್ಲ ಅಂಥೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ.
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. KP ನಾಗರಾಜ್, ಮರಣೋತ್ತರ ಪರೀಕ್ಷೆ ಮುಗಿತಾ? ಆಸ್ಪತ್ರೆ ಮುಂಭಾಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಇನ್ನೂ ಕೂಡ ಮರಣೋತ್ತರ ಪರೀಕ್ಷೆ ಮುಗ್ದಿಲ್ಲ. ಯಾಕಂದರೆ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಲೆಟರ್ ಕರೆಸ್ಪಾಂಡೆಂಟ್ ಆಗಬೇಕಾಗಿದೆ. ಯಾಕಂದರೆ ಮಂಡ್ಯದ ಆಸ್ಪತ್ರೆಯಲ್ಲಿ ಮಗು ಮೃತಪಟ್ಟಿರುವಂಥ ಕಾರಣಕ್ಕೋಸ್ಕರವಾಗಿ ಮೈಸೂರಿನಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕಾದ್ರೆ ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಬೇಕು. ಈಗ ಸದ್ಯಕ್ಕೆ ಸಾನ್ವಿಯ ಮೃತದೇಹ ಆಂಬ್ಯುಲೆನ್ಸ್ನಲ್ಲೇ ಕೂಡ ಇಡಲಾಗಿದೆ. ಇನ್ನು ಕೂಡ ಮಂಡ್ಯದಿಂದ ಕರೆಸ್ಪಾಂಡೆಂಟ್ ಆಗಬೇಕಾಗಿದೆ ಲೆಟರ್. ತದನಂತರದಲ್ಲಿ ಅಷ್ಟೇ ಪೋಸ್ಟ್ ಮಾರ್ಟಮ್ ಶುರುವಾಗುತ್ತೆ. ಈಗಾಗಲೇ ಸಾನ್ವಿಯ ಕೆಲವು ಸಂಬಂಧಿಕರು ಕೂಡ ಬಂದಿದ್ದಾರೆ. ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹಗಳನ್ನ ಮಾಡ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನಮಗೆ ಮಂಡ್ಯದ ವೈದ್ಯರುಗಳ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಮೈಸೂರಿಗೆ ತಂದಿದ್ದೇವೆ ಎನ್ನುವಂಥದ್ದನ್ನು ಅವರ ದೊಡ್ಡಪ್ಪ ಕೂಡ ಈಗ ನಮ್ಮ ಜೊತೆಲಿದ್ದಾರೆ. ಸರಿ, ಈಗ ನಿಮಗೆ ಮಂಡ್ಯದ ವೈದ್ಯರುಗಳ ಮೇಲೆ ನಂಬಿಕೆ ಇಲ್ವಾ ಈ ಪೋಸ್ಟ್ ಮಾರ್ಟಮ್? ಇಲ್ಲ, ಅವ್ರ ಮೇಲೆ ಏನಕ್ಕೆ ನಂಬಿಕೆ ಇದ್ದಿರಲ್ಲ ಅಂದರೆ, ಆ ಮಗು ಯಾವಾಗ ಮೆಡಿಸಿನ್ ಕೊಟ್ಟು ಅಸ್ವಸ್ಥತೆ ಆಯಿತು, ಅಂದರೆ ಆ ಮಗುಗೆ ಕೋಮಾ ಸ್ಟೇಜ್ಗೆ ಹೋಯ್ತು, ನಾವು ಬೇರೆ ಆಸ್ಪತ್ರೆಗೆ ರೆಫರ್ ಮಾಡಿ ಬರ್ಕೊಡಿ, ನಾವು ಹೊರಗಡೆ ತೊಗೊಂಡು ಹೋಗ್ತೀವಿ ಅಂತಂದ್ರೂ ಇಲ್ಲ, ಆ ಥರ ಆಗಲ್ಲ, ನಾವು ಇಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ಬಿಟ್ಟು ಇದು ಮಾಡ್ಕೊಂಡ್ರು. ಅಲ್ಲೂ ಅವ್ರದ್ದು ಮಾಡಿರೋ ಫಾಲ್ಟು ಎತ್ಕೊಳ್ತಾ ಇತ್ತು, ತಪ್ಪು. ಇಲ್ಲಾಂದಿರೋ ಹೊರಗಡೆ ಬರಿಬೋದಾಗಿತ್ತು. ಹೊರಗಡೆ ಬರ್ದಿದ್ರೆ ನಾವು ಹೊರಗಡೆ ಸಫರ್ ಮಾಡಿ ಉಳಿಸ್ಕೊತಿದ್ವು. ಆಗಲ್ಲ, 90% ನಾವು ಇಲ್ಲೇ ಕೊಡಬೇಕು ಟ್ರೀಟ್ಮೆಂಟು, ನಾವು ಹೊರಗಡೆ ಹಂಗೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೊಂದು ಇದನ್ನು ಮಾಡಿದ್ರು. ಆದ್ದರಿಂದ ಅದೊಂದು. ಮತ್ತು ಈಗ ಮಗು ಡೆತ್ ಆದಮೇಲೆ ಸಡನ್ನಾಗಿ ನಮ್ಗೆ ಯಾವುದೇ ಮಾಹಿತಿ ಇಲ್ಲದೇ ಪೊಲೀಸ್ ಕರೆಸ್ಕೊಂಡ್ರು ಒಳಗಡೆಗೆ. ಆ ನಂತರ ನಮ್ಮನ್ನು ಇದು ಮಾಡಿ ಧಮಕಿ ಹಾಕ್ಸೋಕ್ಕೆ ಟ್ರೈ ಮಾಡಿದ್ರು. ಮತ್ತು ಕೆಲವೊಂದು ಅವ್ರದ್ದೇ ಆದ ಓನ್ ರೈಟಿಂಗಲ್ಲಿ ಅವ್ರದ್ದೇ ಆದ ರೀತಿ ಬರ್ಕೊಂಡು ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅನ್ನೋ ರೀತಿ ಸೈನ್ ಮಾಡಿ ಅಂತ ಬೆದರಿಕೆ ಒಡ್ಡಿದ್ರು. 4-5 ಜನ ಕನ್ವಿನ್ಸ್ನೂ ಮಾಡಿದ್ರು, ಬೆದರಿಕೆನೂ ಒಡ್ಡಿದ್ರು. ಅದಕ್ಕೆ ಇವು ನಮಗೆ ಯಾಕೋ ಸರಿ ಕಂಡಿಲ್ಲ ಇದು. ಅದ ನಂತರ ಇಲ್ಲೇನಾದರೂ ಕೆಲವೊಂದು ಅಲ್ಲಿ ರಿಪೋರ್ಟ್ಗಳಿದ್ದವನು ನೈಟು ಅವರು ಉಲ್ಟಾ ಮಾಡಿದ್ದಾರೆ, ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಗಮನಕ್ಕೆ ಬರ್ತು. ಆದ್ದರಿಂದ ಇದು ಯಾಕೋ ಸರಿ ಬರಲ್ಲ. ಇದು ಮುಂದೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಇಲ್ಲೇ ಆದರೆ ಮುಚ್ಚಾಕುವ ಕ್ರಮಗಳು ಕೈಗೊಳ್ತಾರೆ ಅವರು ಅನ್ನೋ ಉದ್ದೇಶದಿಂದ ನಾವು ಬೇರೆ ಆಸ್ಪತ್ರೆಗೆ, ಬೇರೆ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿ ಅಂತ ನಾವು ಹೇಳಿದ್ವು. ಅದೇ ರೀತಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸಹ ಅದನ್ನೇ ಹೇಳಿದ್ರು. ಅದರ ಮುಖಾಂತರ ನಾವು ಇಲ್ಲಿ ಮಂಡ್ಯಕ್ಕೆ ಬಂದಿದ್ದೀವಿ. ಅಂದರೆ ಮಂಡ್ಯದ ವೈದ್ಯರುಗಳ ಮೇಲೆ ನಂಬಿಕೆ ಇಲ್ಲದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಪೋಸ್ಟ್ ಮಾರ್ಟಮ್ಗೆ ತರಲಾಗಿದೆ. ಪ್ರೇಮ್, ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲೆಟರ್ ಕರೆಸ್ಪಾಂಡೆಂಟ್ ಕೂಡ ಮುಕ್ತಾಯವಾಗುತ್ತೆ. ಆ ನಂತರದಲ್ಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳು ಶುರುವಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಇದ್ದೊಬ್ಬ ಮಗಳನ್ನು ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ. 7 ವರ್ಷದ ಮಗು ಮೂಳೆ ಮುರಿದಿದೆ ಅಂಥೇಳಿ ಆಸ್ಪತ್ರೆಗೆ ದಾಖಲಾಗಿ ಈಗ ಸಾವನ್ನಪ್ಪಿರುವಂಥದ್ದು. ಸೂಕ್ತ ತನಿಖೆ ಆಗಲೇಬೇಕಿದೆ.